ಎಲ್ರಿಗೂ ನಮಸ್ಕಾರ. ನಾನು ಶುಭ ಸಂಜೆ. ಅನುಭವ ಮಂಟಪದಲ್ಲಿ ವಿಜಯ್ ಮೆಮೋರಿಯಲ್ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಶಾಸಕರಾದ ವೇದಿಕೆ ವಿನಂತಿ. ಅದೇ ರೀತಿ ವಿವಿಧ फोटो काम ही रहते इसके खाली फोटोग्राफ से सर वन सेकंड ದಕ್ಷಿಣ ನಮ್ಮವರೇ, ನಿರಾಣಿಯವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ನಡೆದಂತ ಆತ್ಮೀಯ ಬಂಧುವೆ, ನಿರಾಣಿಯವರು ಮಾತಾಡುವಾಗ ನಮ್ಗೆಲ್ಲ ಇದೊಂದು ಆಶ್ಚರ್ಯ. ನಮ್ಮ ಕಲಬುರಗಿಯವರಿಗೆ ಇದನ್ನೂ ಸಾಧ್ಯವಾ ಅಂತ ವಿಸ್ಮಯ. ನಮ್ಮಲ್ಲಿ ಏನು ಮಾಡ್ತೇವೆ ಯಾವುದೂ ಚಾಲವಲ್ಲ. ಮುಂಬೈ ಕರ್ನಾಟಕದಲ್ಲಿ ಒಂದು 100 ವರ್ಷ ಮುಂಚೆ ಅಲ್ಲಿ ಶಿಕ್ಷಣ ಶುರುವಾಯಿತು, ಸಹಕಾರಿ ಚಳವಳಿ ಶುರುವಾಯಿತು. ನಾವು ನಿಜಾಮನ ಆಡಳಿತದಿಂದ ಬಂದಂಥವ್ರು ನಮ್ಮದು ಬಿಡ್ಲಿಲ್ಲ, ಬೇರೆಯವರು ತೋಳಿಲ್ಲ. ಸ್ವಲ್ಪ ಗುರುಪೇರಪ್ಪ ನಾಗಪಳ್ಳಿಯವರು ಅಲ್ಲಿ ಸಹಕಾರಿ ಚಳವಳಿ ಬೆಳೆಸಿದ್ರು ಬೀದರ್ದಲ್ಲಿ. ಆದರೆ ಇತ್ತೀಚೆಗೆ ಅಲ್ಲಿ ಕೂಡ ಸರಿ ನಡೀತಾ ಇಲ್ಲ. ಹಾಗಾಗಿ ನಿರಾಣಿಯವರನ್ನ ಅಭಿನಂದಿಸ್ತೀನಿ. ಬಹಳ ಒಳ್ಳೆ ಕೆಲಸ ತಾವು ಮಾಡಿದ್ರಿ, ನಮ್ಮೆಲ್ಲರೂ ಸಹಕಾರ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬ್ಯಾಂಕು ಇನ್ನೂ ಹೆಚ್ಚು ಬೆಳೆದು ಯಶಸ್ವಿಯಾಗಲಿ ಅಂತ ಹಾರೈಸ್ತೇವೆ. ಒಂದೇ ಒಂದು ನಮ್ಮ ಅನುಭವ ಹೇಳ್ಬಿಡ್ತೀನಿ ನಿಮಗೆ. ಸ್ವಲ್ಪ ಬಿಳಿ ಅಂಗಿ ಹಾಕೊಂಡು ಸಾಲ ಕೇಳೋರ ಬಗ್ಗೆ ನೀವು ಎಚ್ಚರಾಗಿರಿ. ಬೇಕಾದ್ರೆ ಎಲೆಕ್ಷನ್ಗೆ ಬೇಡ ನೀವು ಕೊಡ್ತೀವಿ ಅಂದ್ರೆ ಕೊಡ್ರಿ, ಅದ್ರ ಗ್ಯಾರಂಟಿ ವಾಪಸ್ ಕೊಡೋದಿಲ್ಲ. ಇದು ನಮ್ಮ ಅನುಭವ. ಆ ಥರ ಸ್ವಲ್ಪ ನೋಡಿ ನೀವು ಮಾಡಬೇಕು. ಯಾಕಂದ್ರೆ ಇಲ್ಲಿ ಕಲಬುರಗಿ ತಗೊಂಡಿದ್ದು ಗೊತ್ತ, ನಮ್ಗೆ ಕೊಡೋದು ಗೊತ್ತಿಲ್ಲ. ಇದೊಂದು ಹೊಸ ಕಲ್ಚರ್ ಹಾಕ್ಬೇಕಾಗ್ಯದ. ಏನ್ ತಾವು ಒಳ್ಳೆ ಉದ್ದೇಶ ಇಟ್ಕೊಂಡು ಇಡೀ ರಾಷ್ಟ್ರದಲ್ಲಿಯೇ ಸಕ್ಕರೆ ಉದ್ಯಮದಲ್ಲಿ ನಿರಾಣಿ ಶುಗರ್ಸ್ ನಂಬರ್ 1 ಅಂತ ಹೆಸರು ಗಳಿಸಿದ್ರಲ್ಲ, ಇದು ನಮ್ಮೆಲ್ಲರಿಗೂ ಬಹಳ ಸಂತೋಷ. ನಿಮ್ಮ ಕೀರ್ತಿ ಇನ್ನೂ ಹೆಚ್ಚಿಗೆ ಆಗಲಿ, ಇನ್ನೂ ಉದ್ಯಮ ಜಾಸ್ತಿ ಆಗಲಿ. ನಿಮ್ಮೆಲ್ಲ ನಮ್ಮ ಸಹಕಾರ ನಿಮ್ಗೆ ಯಾವತ್ತೂ ಇದೆ ಅಂತ ಅನಿಸಿ ನಾನು ಮಾತನಾಡ್ತೀನಿ. ಮುರುಗೇಶ್ ನಿರಾಣಿಯವರು ನಾವು ಕಾಂಗ್ರೆಸ್ದಾಗಿದ್ದಾಗ 2008-2009 ಮಂತ್ರಿ ಇದ್ದಾರೆ. ನಾವು ಮುರುಗೇಶ್ ನಿರಾಣಿ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿ, ಯಾರಿಗೆ ಮಾತಾಡ್ಸಲ್ಲ, ಬಹಳ ಗೌರವ ಏನಂತಾರ ಅದೇ ಎಷ್ಟು ಇರ್ಬೇಕಂತ ಹೇಳಿ ನನ್ನ ತಲೆಯಾಗಿತ್ತು. ನಾನು ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ಬೇಕಾಗ್ತದೆ. ಆಮೇಲೆ ನಾನು ಬಿಜೆಪಿ ಸೇರಿ MP ಆದ್ಮೇಲೆ ಅವರು ನಮ್ಮ ಉಸ್ತುವಾರಿ ಮಂತ್ರಿ ಆದ್ಮೇಲೆ ನೋಡಿದಾಗ
ಅವರಷ್ಟು ಡೌನ್ ಟು ಅರ್ತ್ ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಹಿಯರ್. ನಾನು ಈಗ ಬರ್ಬೇಕು ಬರಬಾರ್ದು ಅಂತ ಅಪ್ಪುಗೌರು ಫೋನ್ ಮಾಡಿದ್ರು, ವಿಚಾರ ಮಾಡ್ತಾ ಇದ್ದೆ. ನನ್ಗೆ ಮುರುಗೇಶ್ ನಾಣಿ ಸಾಹೇಬ್ರು ಫೋನ್ ಬಂತು, ಜಾಧವ್ ಸಾಹೇಬ್ರು ಬರ್ಬೇಕಂತ ಹೇಳಿ. ನಾನು ಹುಟ್ಟುಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ನೀವು ಏನೇ ಮಾಡ್ರಿ, ಎಷ್ಟೇ ಡೆವಲಪ್ ಆಗಿರಿ ಮೇಲೆ, ನಮ್ದು ಒಂದೇ ಉದ್ದೇಶ, ಬಿ ಆರ್ ಪಾಟೀಲ್ ಅವ್ರದ್ದು ಅದೇ ಉದ್ದೇಶ, ಉದ್ಯೋಗ ಸೃಷ್ಟಿ ಆಗ್ಬೇಕು ನಮ್ಮ ಜನರಿಗೆ. ಇವತ್ತು 25,000 ಫ್ಯಾಮಿಲಿಗಳಿಗೆ ನೀವು ಉದ್ಯೋಗ ಕೊಟ್ಟರೆ ಅಂದ್ರೆ ಐ ಥಿಂಕ್ ದಿಸ್ ದ ನಮ್ಮ ಕರ್ನಾಟಕದಾಗ ಯಾರೂ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಫಸ್ಟ್ ನಮ್ಮ ರಿಕ್ವೈರ್ಮೆಂಟ್ ಇಸ್ ಜಾಬ್. ಮತ್ತು ನಮ್ಮ ಈ ಭಾಗಕ್ಕೆ ದೊಡ್ಡ ಸಮಸ್ಯೆ ಏನಂತಂದ್ರೆ ಡೇ ಟು ಡೇ ಲೈಫ್ ಲೀಡ್ ಮಾಡಲಿಕ್ಕೆ ಜನರಿಗೆ ರೊಕ್ಕದ ಸಮಸ್ಯೆ ಬರ್ತಿರ್ತಾವ. ಇಲ್ಲಿ ಬ್ಲ್ಯಾಕ್ ಮೇಲರ್ಗಳು ಬಹಳ, ಚಕ್ರ ಬಡ್ಡಿ ತಗೋ ಭಾರ. ನಿಮ್ಮ ಹತ್ರ ಬ್ಯಾಂಕ್ ಬಂದ್ರೆ ಇದು ಇಟ್ ಹೆಲ್ಪ್ಸ್ ಅ ಮಿಡಲ್ ಮ್ಯಾನ್ ಅಂಡ್ ಮಿಡಲ್ ಕ್ಲಾಸ್ ಮ್ಯಾನ್ ಅಂಡ್ ಕಾಮನ್ ಮ್ಯಾನ್. ಈಗ ನಮಗೆ ದಿನಾನೇ ಮುಂಜಾನೆ ಎದ್ದು ಕೂಡಲೇ ಕಮ್ಸೆ ಕಮ್ ಒಂದು 8 ಹುಡುಗರು ಫ್ಯಾಮಿಲಿಯವರು ಬರ್ತಾರೆ. ಸರ್, ನಮ್ಗೆ ಫೀಸ್ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅಪ್ಪ ಅವರು ಇನ್ಸ್ಟಿಟ್ಯೂಟ್ ಮಾತಾಡ್ರಿ ಸರ್, ಒಂದು 10,000 20,000 ಕಡಿಮೆ ಮಾಡಂತ ಹೇಳಿ. ಬಹಳಷ್ಟು ಮನೆಗೆ ತೊಂದರೆಗಳಿರ್ತವೆ. ನಿಮ್ಮಂತ ಬ್ಯಾಂಕ್ ಬಂದ್ರೆ ಅವರಿಗೆ ಅನುಕೂಲ ಆಗ್ತದೆ, ಅವರಿಗೆ ಯಾವಾಗಲೂ ಧೈರ್ಯ ಇರ್ತದೆ. ಅಂತ ಕೆಲಸ ಮಾಡಿರಿ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನೀವು ಪಕ್ಷಾತೀತವಾಗಿ ಇವರ ಕಾಮನ್ ಮ್ಯಾನ್, ಇಲ್ಲಿ ಯಾರು ನಮ್ಮ ಆ ಪಾರ್ಟಿ ಅಲ್ಲ, ಇಲ್ಲಿ ವೇದಿಕೆ ಮೇಲೆ ಕೂತರು ಎಲ್ಲರೂ ಎಕ್ಸ್ಟ್ರಾರ್ನರಿ ಅವರ. ನೀವೆಲ್ಲರಿಗೆ ಮೊದಲಾರ್ಗೆ ಕರೆದಿರಿ, ಅದಕ್ಕೂ ನಾನು ಧನ್ಯವಾದ ಹೇಳ್ತೇನೆ. ನೀವು ಬಹಳ ಒಳ್ಳೆ ಈ ದೌಲತ್ ಅಭಿವೃದ್ಧಿ ಆಗಬೇಕು, ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಹೋಗ್ಬೇಕಂತ ಹೇಳಿ ನಾನು ಶರಣಬಸಪ್ಪ ಅವ್ರಿಗೆ ನಾನು ಬೇಡ್ಕೊತೀನಿ. ನಿಮ್ಮ ಬ್ಯಾಂಕ್ ಇವತ್ತು ಎಲ್ಲೋ ಇನಾಗ್ರೇಷನ್ ಬೇರೆ ಕಡೆ ಇತ್ತು, ಆದ್ರೆ ಪವಿತ್ರ ಸ್ಥಳದಲ್ಲಿ ಇನಾಗ್ರೇಷನ್ ಆಗ್ತಾ ಇದೆ. ಇದು ನಮ್ಮ ಕಲಬುರಗಿಯ ಏನಪ್ಪಾ ಅಂತಂದ್ರೆ ಇಲ್ಲಿ ಧಾರ್ಮಿಕ ಕೇಂದ್ರ, ಇಲ್ಲಿ ಎಲ್ಲಾ ಸಮಾಜದವರು ಇಲ್ಲಿ ಬರ್ತಾರೆ. ಈ ಗುಡಿಗೆ, ಶರಣಬಸಪ್ಪನ ಗುಡಿಗೆ ನಮ್ಮ ತಾಂಡದಿಂದ 50, 70, 60 ವರ್ಷದಿಂದ ನಾವು ನೋಡಿವಿ. ಖಾಲಿ ಹೊಟ್ಟೆಯಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಹೋಗುವಂತ ಸ್ಥಳದಲ್ಲಿ ನಿಮ್ ಬ್ಯಾಂಕ್ ಉದ್ಘಾಟನೆ ಆಗ್ತಾ ಇದೆ. ಇದನ್ನ ನಾವು ಎತ್ತರದಲ್ಲಿ ಬೆಳೆಯಲಿ ಅಂತ ಹಾರೈಸಿ. ಇವತ್ತು ವಿಶ್ವ ಅಪ್ಪಂದಿರ ದಿನ. ಸೊ ಇಲ್ಲಿ ನೆರೆದಂತ ಪ್ರತಿಯೊಬ್ಬರಿಗೂ ನಾನು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿರಾಣಿ ಸಾಹೇಬ್ರವರು ಸ್ಪೀಚ್ ಅಲ್ಲಿ ಹೇಳಿದ್ರು, ಎಲ್ಲರಿಗೂ ಗಾಡ್ ಫಾದರ್ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲರಿಗೂ ಫಾದರ್ ಅಂತೂ ಸಿಗ್ತಾರೆ. ಆ ಫಾದರ್ ಅಲ್ಲಿ ನಾವು ಗಾಡ್ ನೋಡಿದ್ರೆ, ನಾವು ನಿರಾಣಿ ಸಾಹೇಬ್ರು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೋ ನಾವೆಲ್ಲರೂ ಕೂಡ ಆ ಮಟ್ಟದಲ್ಲಿ ಬೆಳಿಬಹುದು ಅಂತ ನನ್ನ ಭಾವನೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಕಾರ್ಯಕ್ರಮಕ್ಕೆ ಬಂದಂತ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳೇ, ನಾನು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಲಿಕ್ಕೆ ಬಯಸ್ತೀನಿ. ಬಾಗಲಕೋಟೆ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯವರೆಗೂ ಬಂದಂತ ನಮ್ಮೆಲ್ಲರ ಧೀಮಂತ ನಾಯಕರಾದ ಡಾಕ್ಟರ್ ಮುರುಗೇಶ್ ನಿರಾಣಿ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ಸ್ವಾಗತ ಸರ್. ನಮ್ಮ ಜಿಲ್ಲೆಗೆ ಬಂದು ಸರ್ 67ನೇ ಶಾಖೆ ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳು ಹೇಳಿದ್ರು ಇದೊಂದು ಪುಣ್ಯಕ್ಷೇತ್ರ, ಇದ್ರೆಲ್ಲ ಮಾಡ್ತಾ ಇದಾರಂತೆ. ಸೊ ಅದ್ರ ಬಗ್ಗೆ ನಾನು ಹೇಳಲ್ಲ. ನಮ್ಗೆ ಸರ್ ಇದೊಂದು ಸಲಹಾ ಸಮಿತಿ ಮೆಂಬರ್ ಅಂತ ಪರಿಗಣಿಸಿ ನಮ್ಗೊಂದು ಇದು ಹಾನರ್ ಮಾಡೋಕ್ಕೆ ಎಲ್ಲ ಸಲಹಾ ಸಮಿತಿ ಮೆಂಬರ್ ಕಡೆಯಿಂದ ನಾನು ಸರ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಸರ್ ಯಾವಾಗ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ರು ಅವಾಗಿನಿಂದ ಸರ್ ತುಂಬಾ ಈ ಜಿಲ್ಲೆಯಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ತುಂಬಾ ಕನಸುಗಳು ಕಾಣ್ತಾ ಇದ್ರು. ಹಾಗೂ ಸಾಕಷ್ಟು ವಿಡಿಯೋ ಕಾನ್ಫರೆನ್ಸ್ ಕೂಡ ಸರ್ ಮಾಡ್ತಾ ಇದ್ರು, ವಿಷನ್ 2025 ಅಂತ. ಇಲ್ಲಿ ಯಾಕೆ ಇಂಡಸ್ಟ್ರೀಸ್ ಬರ್ತಾ ಇಲ್ಲ, ಇಲ್ಲಿ ಯಾಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ತುಂಬಾ ಇದ್ರ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡಿದ್ರು ಸರ್. ಸೊ ಅದೆಲ್ಲ ಸೇರಿ ಇವತ್ತು ಜೂನ್ 15ನೇ ತಾರೀಕು ಅಂದ್ರೆ ಇವತ್ತು ಒಂದು ಪ್ರಾರಂಭ ಆಗ್ತಾ ಇದೆ. ಸೊ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ ಚೇಂಜ್ ಆಫ್ ವಿಜಯ ಬ್ಯಾಂಕ್ ಮಾಡ್ಬೇಕಂತ ನಾನು ಎಲ್ಲ ಕಡೆಯಿಂದ ನಾನು ಆಶೆ ಮಾಡ್ತೇನೆ. ಥ್ಯಾಂಕ್ ಯು ಸರ್.
ಸಹಾಯಕ ಮಂಡಳಿ ವತಿಯಿಂದ ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರ ಸಂಘ ಮುಧೋಳ ವತಿಯಿಂದ ಆಯೋಜಿಸಲಾದ 67ನೇ ಶಾಖೆಯ ಉದ್ಘಾಟನೆ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಾದ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿಯವರೇ ಮತ್ತು ಈ ಸಭೆಯ ಕೇಂದ್ರ ಬಿಂದುಗಳಾದಂಥ ಈ ಸೌಹಾರ್ದ ಸಹಕಾರ ವತಿಯಿಂದ ನಡೀತಕ್ಕಂಥ ಈ ಬ್ಯಾಂಕಿನ ಕಾರಣೀಕರ್ತರಾದಂಥ ಮಾಜಿ ಸಚಿವರು ಮತ್ತು ಈ ದೇಶದಲ್ಲಿ ಸಕ್ಕರೆಯ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮುರುಗೇಶ್ ನಿರಾಣಿಯವರು, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮಾಜಿ ಸಚಿವರೇ, ಶಾಸಕರೇ ಮತ್ತು ಈ ಬ್ಯಾಂಕಿನ ಎಲ್ಲ ಸಲಹಾ ಮಂಡಳಿಯವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯರೇ, ಸಮ್ಮುಖದಲ್ಲಿ ಕೂತಂತ ಎಲ್ಲ ಸಹಕಾರಿ ಬಂಧುಗಳೇ ಮತ್ತು ಆತ್ಮೀಯರೇ, ಇಲ್ಲಿವರೆಗೆ ಪ್ರಾರಂಭದಲ್ಲಿ ಮುರುಗೇಶ್ ನಿರಾಣಿಯವರು ತಮ್ಮ ಏನು ನಡೆದು ಬಂದ ದಾರಿಯನ್ನ ಬಹಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಯಾವ ರೀತಿಯಿಂದ ಈ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಇವತ್ತ ದೇಶದಲ್ಲಿಯೇ ಅವರು ನಂಬರ್ 1 ಸ್ಥಾನದಲ್ಲಿ ಇದೆ ಅನ್ನೋದು ನಮಗೆ ಬಹಳ ಸಂತೋಷ ಸಂಗತಿಯಾಗಿದೆ. ಅದರಂತೆ ಕಲಬುರಗಿಯಲ್ಲಿ ಇವತ್ತ ಈ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಾವ್ಯಾರು ಈ ಬ್ಯಾಂಕಿನ ವ್ಯವಹಾರ ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ದೊಡ್ಡ ದೊಡ್ಡ ಶ್ರೀಮಂತರಿಗಷ್ಟೇ ಬ್ಯಾಂಕಿನ ವ್ಯವಹಾರ ಗೊತ್ತಿತ್ತು. ಬ್ಯಾಂಕ್ ರಾಷ್ಟ್ರೀಕರಣ ಆದಮೇಲೆ ಎಲ್ಲ ಕಡೆ ಇವತ್ತ ಬ್ಯಾಂಕ್ ಅದು ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತ ಈ ಚಳವಳಿ ಪ್ರಾರಂಭ ಆಗಿದೆ. ಮೊದಲು ಈ ಸಹಕಾರ ಚಳವಳಿ ಸರ್ಕಾರ ವತಿಯಿಂದ ನಡೀತಾ ಇತ್ತು. ಬರಬರ್ತಾ ಇವತ್ತ ಸರ್ಕಾರದಿಂದ ಆಗದಂತ ಕೆಲಸ ನಾವೆಲ್ಲರೂ ಒಟ್ಟಾಗಿ ಮಾಡಿದರೆ ಈ ಚಳವಳಿ ಯಶಸ್ವಿ ಆಗ್ತದ ದೃಷ್ಟಿಯಿಂದ ಇವತ್ತ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಚಳವಳಿ ನಡೀತಾ ಇದೆ. ಅಪವಾದ ಏನಂತಂದ್ರೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತ ಈ ಚಳವಳಿ ಅಷ್ಟೊಂದು ಪ್ರಮಾಣದಲ್ಲಿ ಬೆಳೆದಿಲ್ಲ. ಕಾರಣ ಅಷ್ಟೇ, ನಾವ್ಯಾರು ಮುತುವರ್ಜಿ ವಹಿಸಿ ಆ ರೀತಿಯಾಗಿ ಶ್ರಮ ಪಟ್ಟಿಲ್ಲ. ಇವತ್ತ ಮುರುಗೇಶ್ ನಿರಾಣಿಯವರು ದೇಶದಲ್ಲಿಯೇ ನಂಬರ್ 1 ಬರಬೇಕಾದ್ರೆ ಅವರು ಸುಮ್ಮನೆ ಬಂದಿಲ್ಲ, ಪರಿಶ್ರಮ ಅದಾವು. ಅವರು ಯಾವ ರೀತಿಯಿಂದ ಬೆಳೆಸಬೇಕು ಅನ್ನೋದು ಅನೇಕರು ಅವರು ಮಾಡಿದ್ರು ಕೂಡ ಯಶಸ್ವಿ ಹಂತದಲ್ಲಿ ಅವರು ಮುಟ್ಟಿಲ್ಲ. ಆದರೆ ನಿರಾಣಿಯವರು ಇವತ್ತ ಯಶಸ್ವಿ ಆಗಬೇಕಾದ್ರೆ ಅವರ ಪರಿಶ್ರಮವೇ ಕಾರಣ ಅಂತ ಹೇಳಕ್ಕೆ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಕೊಟ್ಟರು ನಡೀತದೆ ಅಂತೇಳಿ ಭಾವನೆಯಿಂದ
ಇವತ್ತು ಈ ಚಳವಳಿ ಈ ಭಾಗದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇದು ಯಶಸ್ವಿ ಆಗಬೇಕಾದ್ರೆ ನಮ್ಮ ಶ್ರಮವೂ ಕೂಡ ಇದೆ ಮತ್ತು ಗ್ರಾಹಕರ ಮರುಪಾವತಿ ಮಾಡುವಂತ ವ್ಯವಸ್ಥೆ ಕೂಡ ಜನರ ಭಾವನೆಯಲ್ಲಿ ಬರಬೇಕು ಅನ್ನೋದು ಇದು ಎರಡು ವಿಷಯ ಇವೆ. ಆದರೆ ಇವತ್ತ ಮುರುಗೇಶ್ ನಿರಾಣಿಯವರು ಅದ್ಭುತವಾಗಿ ಮಾಡುವಂತ ಸಕ್ಕರೆ ಕಾರ್ಖಾನೆ ಅಷ್ಟೇ ಅಲ್ಲ, ಸಹಕಾರ ಕ್ಷೇತ್ರದಲ್ಲಿ 67 ಏನು ಬ್ರಾಂಚ್ಗಳನ್ನು ತೆಗೆದು ಇವತ್ತ ಏನು ಸುಮಾರು 4,000ಕ್ಕಿಂತ ಹೆಚ್ಚಿನ ಏನು ಕೋಟಿ ರೂಪಾಯಿಯ ಏನು ಡಿಪಾಸಿಟ್ ಅನ್ನ ಇವತ್ತ ತಮ್ಮ ಎಲ್ಲ ಸಂಸ್ಥೆಯಲ್ಲಿ ಇವತ್ತು ತೊಡಗಿಸಿಕೊಂಡು ಜನರ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಮೆಚ್ಚತಕ್ಕಂಥ ಕೆಲಸ ಆಗಿದೆ. ಇವತ್ತ ಹಣ ಯಾರು ಏನು ಸಾಲ ಕೊಡುವುದರಿಂದ ನಾವೆಲ್ಲ ವಿಚಾರ ಮಾಡಿ ಯಾರು ದುಡಿತಾರೆ, ಶ್ರಮ ವಹಿಸ್ತಾರೆ, ಯಾರು ಲಾಭದಾಯಕ ಉದ್ಯೋಗ ಮಾಡ್ತಾರೆ ಅಂಥವರಿಗೆ ನಾವು ಸಾಲ ಕೊಟ್ಟರೆ ಮರುಪಾವತಿ ಆಗ್ತದೆ ಅನ್ನೋದು ನಮ್ಮ ಎಲ್ಲರ ಒಂದು ವಿಚಾರ ಆಗಿದೆ. ಆದರೆ ಮುರುಗೇಶ್ ನಿರಾಣಿ ಅವರಿಗೆ ಕೊನೆಯನ್ನು ಹೇಳೋದಂತಂದ್ರೆ ನಮಗೆ ಸಾಲ ಕೊಡ್ತಿರೋ ಇಲ್ಲ ಗೊತ್ತು, ನಮಗೆ BR ಪಾಟೀಲ್ಗೂ ಸಾಲ ಕೊಡ್ತಿರೋ ಇಲ್ಲ. ಯಾಕಂದ್ರೆ ನಾವು ಚುನಾವಣೆಯಲ್ಲಿ 10-20 ಕೋಟಿ ಬೇಕಾಗ್ತವೆ. ನೀವು ಎಷ್ಟು ಬಡ್ಡಿ ದರ ವಿಧಿಸಿದ್ರು ಕೂಡ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಅದಕ್ಕೆ ನೀವು ಸಾಲ ಎಲೆಕ್ಷನ್ದಾಗ ಸಾಲ ಕೊಡಬೇಕು ಅಂತ ಹೇಳಿ ಅದಕ್ಕೆ ದಯವಿಟ್ಟು, ಯಾಕಂದ್ರೆ ನಮ್ಮಂಥವ್ರಿಗೆ ಚುನಾವಣೆಯಲ್ಲಿ ಸಾಲ ಕೊಟ್ಟರೆ ನಿಮ್ಮ ಸಾಲ ವಾಪಸ್ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಆದರೂ ಕೂಡ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಬಹಳ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಶರಣ ಸಂಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಉತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ತಮ್ಮ ಹಾರೈಸಿ ನಾನು 4 ಮಾತು ಹೇಳ್ತೀನಿ. ಜೈ ಜೈ. ಸರ್ ಈ ಕಡೆ ಸರ್. ಎಸ್ ಸರ್, ಥ್ಯಾಂಕ್ ಯು. ಸರ್ ರೆಡಿ? ಥ್ಯಾಂಕ್ ಯು. ಸರ್ವವನ್ನು ಮರೆತು ತಾವು ಸಂತೋಷ ಪಡುವವು, ಉಳಿದವೂ ಸಂತೋಷ ಪಡುವಂತೆ ಮಾಡುವವು. ಅದೇ ಕೆಲಸವನ್ನು ನಮ್ಮ ನಿರಾಣಿ ಅಣ್ಣವರು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ತಾನು ತನ್ನ ಕುಟುಂಬ ಮಾತ್ರವಲ್ಲ, ಸಮಾಜದ ಎಲ್ಲ ಸುಖಕರವಾಗಬೇಕೆಂದು ಭಾವನೆ ಉಳ್ಳದಿಂದ ನಮ್ಮೆಲ್ಲರೂ ಸಮಾಜಮುಖಿಯಾಗಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಮ್ಮ ನಿರಾಣಿ ಅಣ್ಣವರು. ಅನುಭವಿಗಳಾದ ಮುರುಗೇಶ್ ನಿರಾಣಿ ಅಣ್ಣವರು ಸಿವಿಲ್ ಇಂಜಿನಿಯರಿಂಗ್ ಪದವಿ ಪುರಸ್ಕೃತರಾಗಿ ಒಂದೆಡೆ ಒಕ್ಕಲುತನ, ಇನ್ನೊಂದು ಕಡೆ ಕೈಗಾರಿಕೆ, ಮತ್ತೊಂದು ಕಡೆ ರಾಜಕೀಯ, ಈ 3 ಕ್ಷೇತ್ರದಲ್ಲಿ ನಿಭಾಯಿಸುವವರೊಂದಿಗೆ ಮತ್ತೆ ಇಂಥ ಕಾರ್ಯ ಕೈಗೊಂಡು ಯುವ ಜನಾಂಗಕ್ಕೆ ಆದರ್ಶವಾಗಿದ್ದಾರೆ ಮತ್ತು ಅವರಿಗೆ ಉದ್ಯೋಗ ಕೊಡುತ್ತಿದ್ದಾರೆ. ಇಂತಹ ಭಾವನೆ ಉಳ್ಳವರಾಗಿ 67ನೇ ಈ ಸೌಹಾರ್ದ ಸಹಕಾರ ಸಂಘ ಮುಖಾಂತರ ಸಾಮಾಜಿಕ ಕಳಕಳಿ ತೋರಿಸಿಕೊಟ್ಟಿದ್ದಾರೆ. ಒಳ್ಳೆಯ ಆಡಳಿತ ಕೊಟ್ಟ ನಿರಾಣಿ ಅವರಿಗೆ ಜನರ ಸಮಸ್ಯೆಗಳನ್ನು ಗೊತ್ತಿದೆ. ಈ ಸಮಸ್ಯೆಗಳ ನಿವಾರಣೆಗೆ ಇದೊಂದು ಮದ್ದು ಎಂಬುದು ಅವರು ಅರಿತು ಇಂಥ ಕಾರ್ಯ ಕೈಗೊಂಡು ಅದು ಕಲಬುರಗಿಯಲ್ಲಿ ಅವರ ಒಂದು ಶಾಖೆ ತೆರೆಯುವ ಮೂಲಕ ಈ ಭಾಗದ ಜನರಿಗೂ ಅವಕಾಶ ಕಲ್ಪಿಸಿಕೊಟ್ಟರು. ಅದಕ್ಕಾಗಿ ಅವರಿಗೂ ಮತ್ತು ಅವರ ಸುಪುತ್ರರಾದ ಶ್ರೀ ವಿಜೇಂದ್ರ ನಿರಾಣಿಯವರಿಗೂ ಅವರ ಎಲ್ಲಾ ಕುಟುಂಬದವರಿಗೂ ನಮ್ಮೆಲ್ಲ ಕಲಬುರಗಿ ಜನಗಳಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮಹಾದಾಸು ಶರಣರ ಕಾರ್ಯ ಭೂಮಿ ಕಲಬುರಗಿ. ಅವರ ದಾಸೋಹ ಎಲ್ಲರಿಗೂ ಗೊತ್ತಿರೋದು. ಮಾನವನ ಕುಲಕ್ಕೆ ಮಾತ್ರವಲ್ಲ, ಪಶು ಪಕ್ಷಿಗಳ ಸಂಕುಲಕ್ಕೂ ಅವರು ಮೀಸಲಾಗಿತ್ತು.
ಅವರಂತ ಮಹಾನ್ ದಾಸಿಗಳಾಗಿದ್ದರು ಸಹಕಾರ ತತ್ವಜ್ಞ. ಈ ತತ್ವದಿಂದಲೇ ಇನ್ನು 10 ಹೆಜ್ಜೆ ಮುಂದೆ ಹೋಗಿ ದಾಸಿ ಆದರೂ ಶರಣಬಸವೇಶ್ವರ. ಇಂಥ ಪರಂಪರೆಯಲ್ಲಿ ನಾವು ನೀವೆಲ್ಲರೂ ಇರುವುದರಿಂದ ಜನಸಮ್ಮುಖ ಕಾರ್ಯ ಕೈಗೊಳ್ಳುವ ಮುಖಾಂತರ ಅವರ ದಾರಿಯಲ್ಲಿ ಸಾಗುತ್ತಿದ್ದೇವೆ. ನಾವೆಲ್ಲರೂ ಒಬ್ಬರಿಗೊಬ್ಬರು ಕೊಟ್ಟು ಒಂದು ಸಂತೋಷ ಪಟ್ಟು ದೇಶದ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡಿ ಬೆಳೆಸೋಣ. ಇಲ್ಲ ಎಲ್ಲರ ಭಾಷಣದಲ್ಲಿ ತಂದೆಲ್ಲ ವಿಸ್ತರಣೆಗಳನ್ನು ಹೇಳಿದ್ರು. ಅವರು ನೋಡಿ ನನಗೆ ಆಶ್ಚರ್ಯ ಆಯ್ತು. ಅವರು ರಾಷ್ಟ್ರ ಅಂತಾರಾಷ್ಟ್ರೀಯ ಒಟ್ಟಿಗೆ ತನ್ನ ಸೇವೆಯನ್ನು ಸಲ್ಲಿಸಿ ಭಾರತದ ಹೆಸರು ಅಂತಾರಾಷ್ಟ್ರೀಯವಾಗಿ ಬೆಳೆಯುತ್ತಿದ್ದಾರೆ. ಉದ್ಯಮದಲ್ಲಿ ನೀಡುವುದರಿಂದ ಎಲ್ಲರಿಗೂ ಹೆಮ್ಮೆಯ ವಿಷಯ. ಇವರು ಲಕ್ಷದಿಂದ ಪ್ರಾರಂಭವಾದ ಉದ್ಯೋಗ ಇವತ್ತು 1000 ಕೋಟಿಯಾಗಿ ಬೆಳೆಸಿದ್ದಾರೆ. ಇದು ಸುಲಭದ ಕೆಲಸವಲ್ಲ. ಅವರಿಗೆ ದೇವರ ಆಶೀರ್ವಾದ, ಅವರ ಕೈಗುಣ, ಅವರ ಪ್ರಯತ್ನ ಅವರ ಯಶಸ್ಸಿಗೆ ಕಾರಣವಾಗಿದೆ. ಭಾರತದಲ್ಲಿ ಯಶಸ್ವಿ ಉದ್ಯಮಿಗೆಯಾಗಿ ಮಾದರಿಯಾಗಿದ್ದಾರೆ. ಶುಗರ್ ಫ್ಯಾಕ್ಟರಿ ಸಕ್ಕರೆಯಲ್ಲಿ ಅವರ ರಾಜ್ಯವಾಗಿದ್ದಾರೆ. ರಾಜ್ಯದಲ್ಲಿ MRN ಸೌಹಾರ್ದ ಕ್ರೆಡಿಟ್ ಸಹಕಾರ ಸ್ಥಾನ ರಾಜ್ಯಕ್ಕೆ 2ನೇ ಸ್ಥಾನ ಅಂತ ಹೇಳಿದರೆ ಅಷ್ಟರೊಟ್ಟಿಗೆ ಅವರು ಬೆಳೆಸಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 50 ಸಹಕಾರ ಸಂಘ ಶಾಖೆ ತೆಗೆದುಕೊಂಡಿದ್ದರು. ಅವರು 150 ಬ್ಯಾಂಕ್ ಸಹಕಾರ ತೆಗಿಲಿ ಅಂತ ಹೇಳಿ ನಾವೆಲ್ಲರೂ ಬೆಳೆಸುವಂತ ಶಕ್ತಿ ಅವರಲ್ಲಿದೆ. ಮತ್ತು ಈ ಎಲ್ಲ ಬ್ಯಾಂಕ್ ತೆರೆಯೋದ್ರಿಂದ ಅವರು ಒಕ್ಕಲಿಗರಿಗೆ ಉದ್ಯಮ ಕೊಟ್ಟು, ಮಹಿಳೆಯರಿಗೆ ಪ್ರೋತ್ಸಾಹಿಸಿ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ, ಬಡವರಿಗೆ ಉದ್ಯೋಗ ಕೊಟ್ಟು ಒಳ್ಳೆ ಕೆಲಸವನ್ನ ಮಾಡುತ್ತಿದ್ದಾರೆ. ಅವರು ಹೆಣ್ಮಕ್ಳಿಗೂ ಪ್ರೋತ್ಸಾಹಿಸಿ ಎಲ್ಲ ಉದ್ಯೋಗಗಳಿಗೆ, ಬಡವರಿಗೆ ಎಲ್ಲ ಉದ್ಯೋಗ ಕೊಟ್ಟು ಈ ಜನಕ್ಕೆ, ಈ ಭಾಗದ ಜನರು ಬೆಳಿಲ್ಲ ಅಂತ ಹೇಳಿ ಅವರು ಸಹಕಾರ ಮಾಡಿ ಮುಂದೆ ಬಂದು ಹೆಚ್ಚಾಗ್ತಿದ್ದಾರೆ. ನಾವೆಲ್ಲರೂ ಅದರ ಲಾಭವನ್ನು ಪಡೆಯಬೇಕು ಅಂತ ಹೇಳ್ಬೋದು. ಇದು ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಸ್ಥಾನ ಪಡೆದಿದ್ದಾರೆ. ಸೇವೆ ಅನಿಸುತ್ತದೆ. ಪೆಟ್ರೋಲಿಯಂ ಇನ್ಫ್ಲೂಯೆನ್ಸ್ ಬಗ್ಗೆ ಏನು ಹೇಳ್ತಾ ಇದ್ರು, ಜಗತ್ತಿಗೆ 3ನೇ ಸ್ಥಾನ ಇದೆ ಅಂತ ಹೇಳಿದ್ರು ಅವರು. ಅದು 3ನೇ ಸ್ಥಾನ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಎಷ್ಟು ಹೆಮ್ಮೆ ಅಂತ ಹೇಳಿದ್ರು. ಇವರ ಪ್ರಯತ್ನ, ಅವರ ಸತತ, ಅವರ ಅಭ್ಯಾಸ ಅದೆಲ್ಲ ನೋಡಿದ್ರೆ 1ನೇ ಸ್ಥಾನ ಬಹಳ ಲಘುನೇ 1ನೇ ಸ್ಥಾನಕ್ಕೆ ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇವರು ಈಗ ರಾಜ್ಯಕ್ಕೆ ಹೆಸರು ಮಾಡಿದ್ದಾರೆ, ಭಾರತದಲ್ಲಿ ಹೆಸರು ಮಾಡ್ತಾರೆ. ಅಂತಾರಾಷ್ಟ್ರೀಯ ಒಳಗೆ 1ನೇ ಸ್ಥಾನ ಬಂದು ಅಂತಾರಾಷ್ಟ್ರೀಯ ಒಳಗೆ ಅವರು ಬೆಳೀತಾರೆ, ಒಳ್ಳೆ ಉದ್ಯಮಗಾರರಾಗುತ್ತಾರೆ. ನಿನ್ನೆ ನಮ್ಮೆಲ್ಲರಿಗೂ ಇದೆ. ಅವ್ರ ಶರಣರು ಅವ್ರ ಇಚ್ಛೆ ಪೂರ್ತಿ ನಮಗೆ ಪರಿಪೂರ್ಣ ಆಗಲಿ, ಶರಣರು ಅವ್ರ ಜೊತೆ ಇದ್ದಾರೆ, ಅವರ ಕನಸು ನನಸಾಗ್ಲಿ ಅಂತ ಹಾರೈಸಿ ನಾನು ಅದನ್ನು ಆಯಿಸ್ತೇನೆ. ಧನ್ಯವಾದಗಳು. ಹರಿಶಣ್ಣ ರೈಟ್. ಸರಿ ನೋಡ್ರಿ ಸರ್, ಸರಿ ನೋಡ್ರಿ ಸರ್. ಸರಿ ನೋಡ್ರಿ ಸರ್. ಈ ಕಡೆ ಸರ್. ನಮಸ್ತೆ सर, निंत्ಕೊಳ್ಳಿ ಸರ್. ಒಂದು ಫೋಟೋ ತಗೊಳ್ಳ. इसको कट कर रहे रेडी. ಸ್ವಲ್ಪ ನೀವು ಈ ಕಡೆ ಬರ್ರಿ. ಈ ಕಡೆ ನೋಡ್ರಿ. ರೈಟ್.
ಬಾಬು ಸರ್ ಸೈಡಿಗಾರಿ ಇವ್ರೆ ನೋಡಿ